ಅಣ್ಣ ನಮಸ್ತೆ. ಅಣ್ಣ ನಿಮ್ದು ಯಾವ ಊರು? ಧಾರವಾಡ ಜಿಲ್ಲೆ ಅಣ್ಣ, ಮುಗೋಡ್ ಗ್ರಾಮ. ಧಾರವಾಡ ಜಿಲ್ಲಾ ಮುಗೋಡ್ ಗ್ರಾಮ ಹಳ್ಳಿ. ಅಲ್ಲಿಂದ ಬಂದಿರೋದು. ಅಣ್ಣ ನಿಮ್ಮ ಮಗಳನ್ನ ಕರ್ಕೊಂಬರಕ ನಮ್ಗೆ ಮೆಡಿಸನ್ಗೆ ಬಿಳಿ ಮಚ್ಚಿಗೆ ಅಂತ ಕರ್ಕೊಂಬಂದಿದ್ದ. ಬಿಳಿ ಮಚ್ಚಿಗೆ ಅಣ್ಣ ನೀವು ಈಗ ಬಿಳಿ ಮಚ್ಚಿಗೆ ಕರ್ಕೊಂಬಂದಿದ್ರಲ್ಲ, ನಿಮ್ಮ ಮಗಳಿಗೆ ಎಲ್ಲೆಲ್ಲಿ ಇರೋದು? ಪೂರ ತಲೆ ಎಲ್ಲ ಇತ್ತನ, ಈ ದುಡ್ಡು ಬಿತ್ತು, ಎದಿಗಿತ್ತು, ಕಣ್ಣು ಮೂಗ್ ಬಿತ್ತು ಅಣ್ಣ ಇರ್ತದೆ. ಮತ್ತೆ ಈ ಜೋರಾಗಿ ಮಾತಾಡಿರ್ಬೇಕು. ಜೋರ ಮಾತಾಡೋದಲ್ಲ, ಈ ಪೂರ ತಲೆ ಎಲ್ಲ ಇತ್ತನ. ಇದು ಫುಲ್ ಅಷ್ಟು ತಲೆಯಲ್ಲೇ ತಲೆ ಇದೆ. ಅಷ್ಟು ಇತ್ತು. ಬೇಕಾದ್ರೆ ನನ್ನ ಕಡೆ ಅಣ್ಣ ಆಮೇಲೆ ಫೋಟೋ ಇದೆ, ನಾನು ಬೇಕಾದ್ರೆ ಫೋಟೋ ಹಾಕ್ತೀನಿ. ಇದು ತಲೆಯಲ್ಲಿತ್ತು. ಆಮೇಲೆ ಇದು ಡುಬ್ಬ ಎಲ್ಲ ಇರೋದು. ಈ ದುಬ್ಬದಾಗ ಫುಲ್ ಇದೆಲ್ಲ ಬೆನ್ನೆಲ್ಲ ಇದೆಲ್ಲ ಫುಲ್ ಇದೆಲ್ಲ ಇರೋದು. ಆಮೇಲೆ ನೋಡಿ ಅಣ್ಣ ಇದು ತೋರಿಸಿ. ಈ ಕುತ್ತಿಗೆ ಇದೆಯಲ್ಲ, ಇದು ಮೈ ಮತ್ತೆ ಈ ಭಾಗ ಮತ್ತೆ ಇದೆ ಮೈ ಎಲ್ಲ ಇರೋದು, ಇದೆಲ್ಲ ಹೋಗಿದೆ. ಇದೇನು ತೊಂದರೆ ಇಲ್ಲ, ಎಲ್ಲ ಬಾಡಿ ಎಲ್ಲ ಇತ್ತು, ಅದೆಲ್ಲ ಕ್ಲಿಯರ್ ಆಯ್ತು. ಮತ್ತೆ ಕೈಗೆ ಇದು ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ಚಲೋ ಆಗಣ. ಇಲ್ಲಿ ಬಂದಿಂದ ನಾವು ಎಲ್ಲ ಕಡೆ ನೋಡಿದೀವಿ. ಅಲ್ಲ, ಎಲ್ಲ ಕಡೆ ಔಷಧ ತೋರಿಸಿದೆ. ನಾ ಬೆಳಗಾವ್ ಕಡೆದು ಹೋಗಿದೆ. ಅಲ್ಲಿ ನನಗೆ ಔಷಧ ಏನ್ ಮಾಡಿದ್ರಿ, ಎಲ್ಲ ಮೋಸ ಮಾಡಿದ್ರ ನನಗೆ. 1.5 ಲಕ್ಷ ರೂಪಾಯಿ ಕೊಟ್ಟು ನಾ ಕೂಲಿ ಕೆಲಸ ಮಾಡಿ ಕಾಸ 1.5 ಲಕ್ಷ ರೂಪಾಯಿ ಕೊಟ್ಟು ಔಷಧ ಕೊಟ್ಟು ಬಂದೆ. ಅವ್ರು ನನಗೆ ಪೇಕ್ ಮಾಡಿ ಕಾಸ ಮೋಸ ಮಾಡಿದಾರ ಅವ್ರು. ಇಲ್ಲಿ ನಿಮ್ದು ಯೂಟ್ಯೂಬ್ ಕಾರ್ಯಕ್ರಮ ನೋಡಿ ಕಾಸ ಒಂದು ಹುಡುಗಿ ಹೇಳ್ತು ನನಗೆ, ಇಂಥಲ್ಲಿ ಹೋಗಿ ನಾ ಬಸವರಾಜ್ ಆಯುರ್ವೇದಿಕ್ ಕೊಡ್ತಾರ, ಅಲ್ಲಿ ಆರಾಮಾಗತ್ತೆ ನಿಮ್ಮ ಮಗಳಿಗೆ ಅಂತಂದಾಗ ನನಗೆ ಇಲ್ಲಿ ಕರ್ಕೊಂಡ್ ಬಂದ. ನನ್ನ ಮಗಳಿಗೆ ಅವಶ್ಯಕ. ನೀವು ನಮ್ಮ ಕಡೆ ಮೆಡಿಸಿನ್ ತಗೋಬೇಕ. ನಿಮ್ಮ ಮಗಳಿಗೆ ಎಷ್ಟು ತಿಂಗಳಾಯ್ತು? ಈಗ 4 ತಿಂಗಳು. 4 ತಿಂಗಳು ಕರೆಕ್ಟ್ ಆಗಿ 4 ತಿಂಗಳು. ಮತ್ತೆ ಸುಳ್ಳು ಹೇಳ್ಬಾರ್ದು. ಇಲ್ಲ, 4 ತಿಂಗಳು ಆಗಿರೋದು ನಮ್ಮ ಕಡೆ ಮೆಡಿಸಿನ್ ತಗೋಬೇಕ. ಈಗ ಆಯ್ತು, 4 ತಿಂಗಳಿಂದ ನಿನ್ಗೆ ಆ ತರ ದುಡ್ಡು ಮೋಸ ಮಾಡಿದಾರ, ಅನ್ಯಾಯ ಮಾಡಿದಾರ ಅಂತ ನೀನ್ ಹೇಳ್ತಿ. ನಮ್ ಕಡೆ ನೀನು ನಾನೇ ಎದರ ದುಡ್ಡು ಕೇಳಿದ್ದ? ನಿನ್ ಕಡೆ ನಾನೇ ನೋಡಿ ಅಣ್ಣ, ನಮಗೆ ಒಂದು ಎಣ್ಣೆದು ಕರ್ಪೂರದು ನಮಗೆ ಫ್ರೀ ಬಂದಿಲ್ಲ. ಅದು ನಾನು ಫೀವರ್ ಆಗಿ ಗಾಣದಲ್ಲಿ ಮಾಡ್ಸೋದು ಎಣ್ಣೆ, ಅದರದ್ದು ಮಾತ್ರ ನಾವು ದುಡ್ಡು ತಗೊಬೋದು. ಔಷಧ ಮಾಡಿಕೊಡೋದು ಫೀಸಿಗೆ ಯಾರ ಹತ್ರ ಇವಾಗ್ಲೇ ಕೇಳಿಲ್ಲ, ನಾನು ಕೇಳೋದು ಇಲ್ಲ, ಯಾರ ಹತ್ರ ಕೈ ಚಾಸಿ ಕೇಳಿಲ್ಲ. ಫೀಸ್ ದುಡ್ಡು ಕೊಡ್ರು, ನೀವು ಇಷ್ಟೇ ಫೀಸ್ ಅಂತ ನಾನು ಏನಾದ್ರೂ ನಿಮ್ಮ ಹತ್ರ ಕೇಳಿದ್ದೆ? ಇಲ್ಲ. ಯಾರ ಹತ್ರ ಇಷ್ಟೇ ದುಡ್ಡು ಕೊಡ್ಬೇಕಪ್ಪ ಅಂತ ನಾನು ಏನಾದ್ರು ಕಂಡೀಷನ್ ಮಾಡಿದ್ದೆ? ಯಾರ ಹತ್ರನು ಕೇಳಿಲ್ಲ. ಆಯುರ್ವೇದದಲ್ಲಿ ಈಗ ಆಯುರ್ವೇದದಲ್ಲಿ ಅದು ಎಣ್ಣೆದು ಕರ್ಪೂರದು ಇದ್ರ ಮಾತ್ರ ನಾವು ದುಡ್ಡು ತಗೊಂಬೋದು. ಮೆಡಿಸಿನ್ ಮಾಡಿಕೊಡೋದು ಫೀಸಿಗೆ ದುಡ್ಡು ಪಡೆದು ತಗೊಂಬಲ್ಲ. ಆಯುರ್ವೇದದಲ್ಲಿ ಯಾರೇ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗ್ಲಿ, ಅದನ್ನ ಫ್ರೀ ಮೆಡಿಸಿನ್ ತಗೋಬಾರ್ದು. ಅವರಲ್ಲಿ ಅದು ಕರ್ಮ ತೀರ್ಬೇಕಾದ್ರೆ ದುಡ್ಡು ಅಷ್ಟಿಷ್ಟಂತ ನಾವು ಕೇಳಲ್ಲ, ಯಾವ ವ್ಯಕ್ತಿ ಹತ್ರ ಕೇಳಲ್ಲ. ಅವರಲ್ಲಿ 1 ರೂಪಾಯಿ ಕೊಟ್ಟರು ಸಾಕು, ಆ ಮೆಡಿಸಿನ್ ಆಗ ಫ್ರೀ ತಗೋಬಾರ್ದು. ಅದು ಆಯುರ್ವೇದ ಪ್ರಕಾರ ಅಂದ್ರೆ 1 ರೂಪಾಯಿ ಕೊಟ್ಟು ತಗೋಬೇಕು. ಅದು ರೂಲ್ಸ್ ಪ್ರಕಾರ ಅಂದ್ರೆ 1 ರೂಪಾಯಿ ಕೊಟ್ರೆ ಸಾಕು. ನೀವು ಇಷ್ಟೇ ಕೊಡ್ರು ಅಷ್ಟೇ ಕೊಡ್ರು ಅಂತ ಯಾರ ಹತ್ರನು ನಾನು ಇದುವರೆಗೆ ಕೇಳಿಲ್ಲ, ಯಾರ ಹತ್ರನು ಕೇಳೋದಿಲ್ಲ. ಅವರಲ್ಲಿ 1 ರೂಪಾಯಿ ಕೊಟ್ಟು ಆ ಮೆಡಿಸಿನ್ ತಗೋಬೇಕು. ಅದು ಆಯುರ್ವೇದ ರೂಲ್ಸ್ ಪ್ರಕಾರ ಅಂದ್ರೆ ಅದು ಅವ್ರ ಕರ್ಮ ತೀರ್ಬೇಕಂದ್ರೆ ಅಷ್ಟು ಕೊಟ್ರೆ ಸಾಕು. ಅದ್ರ ಮೇಲೆ ನಮ್ಗೆ ಯಾವ್ದು ಬೇಕು. ನಿಮ್ಗೆ ಏನ್ ಅನಿಸುತ್ತೆ? ಇಲ್ಲ, ನಾವು ಹೋಗೋಬರೋ ಖರ್ಚು ಅಷ್ಟೇ ನಮ್ಗೆ ದೂರ ಅನಿಸ್ತಾನ. ಇಲ್ಲಿ ಔಷಧದಂತೆ ಇವಾಗ ನಿಮ್ಮ ಮಗಳಿಗೆ ಔಷಧ ಖುಷಿ ಆಯ್ತಾನ. ಅಕ್ಕ ಇಲ್ಲಿ ಬಾಕ ಹೇಳ ಅಕ್ಕ, ನಿಮ್ ಮಗಳಿಗೆ ಒಂದ್ ಸ್ವಲ್ಪ ಅವ್ರಿಗೆ ಜನರಿಗೆ ಗೊತ್ತಾಗಲ್ಲ ಅಕ್ಕ. ಇಲ್ಲಿ ಬಾಕ ಅಕ್ಕ. ಈಗ ನಿಮ್ ಮಗಳಿಗೆ ಒಂದ್ ದಿವಸಕ್ಕೆ ಎಷ್ಟು ಟೈಮ್ ಹಚ್ತಿದ್ದೆ ಅಕ್ಕ ಮೆಡಿಸಿನ್? 4 ಸಲ 5 ಸಲ ಹಚ್ಚಿ ಬಿಸಿಲು ಬಿಡಿಸ್ತಿದ್ದಕ್ಕ. ಎಷ್ಟು ನಿಮಿಷ ಹಚ್ಚಿ ಬಿಸಿಲು ಬಿಡ್ತಿದ್ ನಿಮ್ಮ ಮಗಳಿಗೆ? ಒಂದ್ ದಿವಸಕ್ಕೆ 4 ಸಲ 5 ಸಲ, ಅರ್ಧ ತಾಸಿಗೆ ಒಂದ್ಮೇಲೆ ತಾಸಿಗೆ ಒಂದ್ಸಲ ಹಚ್ಚೋದು ಬಿಸಿಲು ಬಿಡ್ತಿದ್ವಿ. ಒಳಗ ಕರ್ಕೊಂತಿದ್ದಿಲ್ಲ, ಹಚ್ಚಿ ಬಿಸಿಲು ಬಿಡೋದು. ಇವಾಗ ನಿನಗೆ ಏನ್ ಅನ್ಸುತ್ತೆ ಅಕ್ಕ ನಿಮ್ಮ ಮಗಳು ನೋಡಿ? ಖುಷಿ ಆಯ್ತಾ? ನಿಮ್ಮ ಊರಿನಲ್ಲೇ ಜನ ಕಳ್ಕೊಳಿಗೆಲ್ಲ ಹೋದಲ್ಲಿ ಇಂಥ ಗುಣ ಹೆಂಗ್ ಮಾಡ್ಕೊಂಡ್ರಿ, ಎಂತ ಔಷಧ ಕೊಟ್ರೆ ನಮಗೂ ಸ್ವಲ್ಪ ಹೇಳೋದು. ಎಲ್ಲರೂ ನಿಮ್ ಮಗಳ ತರ ಎಲ್ಲಾರು ಮಾಡಿದ್ರೆ ಇವಾಗ ಒಳ್ಳೆ ಮೆಡಿಸಿನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರ್ತಕ್ಕ. ಈಗ ಒಳ್ಳೆ ಮೆಡಿಸಿನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇತ್ತು. ಇವಾಗ ಬ್ಯಾಸಿಗೆ ಇವಾಗ ಮೆಡಿಸಿನ್ ಮಾಡೋರು ಇವಾಗ ಬಹಳಷ್ಟು ಸ್ಪೀಡ್ ಹೋಗುತ್ತೆ. ಒಂದ್ ದಿವಸಕ್ಕೆ ಮೆಡಿಸಿನ್ ಹಚ್ಚಿದ್ಮೇಲೆ 20 ನಿಮಿಷ ಬಿಸಿಲಿಗೆ ಇರ್ಬೇಕು. 20 ನಿಮಿಷ ಆದ್ಮೇಲೆ ಒಂದ್ 10 ನಿಮಿಷ ರೆಸ್ಟ್ ಮಾಡ್ಬೇಕು. ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಒಂದ್ 20 ನಿಮಿಷ ಹಚ್ಬೇಕು. ಒಂದ್ ದಿವಸಕ್ಕೆ 4 ಸಲ 3 ಸಲ ಹಚ್ಬೇಕು. ಕರೆಕ್ಟ್ ಆಗಿ ಊಟದ ಪತ್ತೆ ಮಾಡ್ಬೇಕು. ರೂಲ್ಸ್ ಪ್ರಕಾರ ಕರೆಕ್ಟ್ ಆಗಿ ನಿಮ್ ಮಗಳ ತರ ರೂಲ್ಸ್ ಪತ್ತೆ ಮಾಡ್ಬೇಕು. ಕರೆಕ್ಟ್ ಆಗಿ ಹಚ್ಬೇಕು. ಯಾವ್ದು ಕಾರಣಕ್ಕೂ ತಳಿಬಾರ್ದು. ಅದೇ ನೀರಿನಲ್ಲಿ ಹಚ್ಬೇಕು, ಬಿಸಿಲಿಗೆ ಡ್ರೈ ಆಗ್ಬಿಡ್ಬೇಕು. ಅಪ್ಲೈ ಮಾಡ್ಬೇಕು. ಇವತ್ತು ಬೆಳಗ್ಗೆ ಸ್ನಾನ ಮಾಡಿಸಿ ಏನ್ ಹಚ್ಚಿದ್ನ ಮತ್ತು ಮುಂಜಾಲಕ್ಕೆ ಅವ್ರ ಮಕ ತೊಳೆದಾದ್ರು ಅಥವಾ ಜಾಗ ಆದ್ರೂ ಆತು ಮತ್ತು ಮುಂಜಾಲಕ್ಕೆ ನಾನು ಅದನ್ನ ಮಾಡೋದನ್ನ ಚನ್ನಿ ಮಠ ನನ್ಗೆ ಎಷ್ಟ್ ಆಗತ್ತ ಅಷ್ಟು ಬಿಸಿಲಿಗೆನ ಊಟ ಸಮೇತ ನಾ ಬಿಸಿಲಿಗೆ ಮಾಡ್ಸಿನ. ಯಾಕೆ ಮಾಡಿಸ್ತಾರಿಲ್ಲ ಗೊತ್ತಿಲ್ಲ, ಆದ್ರೂ ನನ್ಗೆ ಇದರಿಂದ ನಾನು ಕಳ್ಕೊಬೇಕಿದೆ, ನನ್ನ ಮಗಳು ಮುಕ್ತಿ ಕೊಡ್ಸ್ಬೇಕಿದ್ರಿಂದ ಅಂತಂದ್ರೆ ನಾನು ಒಟ್ಟಾಗಿ ಒಳಗ ತಗೊಂಡಿಲ್ಲ.
ಹೊರಗೆ ನಾನು ಊಟ ಆದ್ರೆ ಏನಾಗತ್ತೋ ಅಲ್ಲೇ ಆಕಿ ತಿನ್ಸೋದು ಉಣ್ಸೋದು ಬಿಸಿಲಿಗೆ ಸಂಜೆ 5 ಗಂಟೆ ಮಾತ್ರ ಆಕಿ ಒಳಗೆ ಕರ್ಕೊತಿದ್ದೆ ನಾನು 5 ಗಂಟೆ ಮಟ್ಟ ನಾನು ಆಕಿದ್ರೆ ಬಿಸಿಲಿಗೆನೆ ಇರ್ತಿದ್ವನ್ನ ಇದರಿಂದಾಗಿ ನನ್ನ ಮಗಳು ಬಾಳ 4 ತಿಂಗಳ ಒಳಗೆ ಆರಾಮಾಗಿದ್ದಾಳೆ ಅಂದ್ರೆ ಎಲ್ಲರೂ ಆಶ್ಚರ್ಯ ಆಗ್ತಾರೆ ನನಗೆ. ಖುಷಿ ಆಗುತ್ತೆ ಖುಷಿ ಆಗುತ್ತೆ ನನಗೆ. ಒಳ್ಳೇದಾಗ್ಲಕ್ಕ. ನಮಸ್ತೆ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ನಮಸ್ತೆ ಅಕ್ಕ.